Hi everyone, welcome to Law Perspective the YouTube ಚಾನಲ್. ಇವತ್ತಿನ ಕಾನ್ಸೆಪ್ಟ್ ವಾಟ್ ಈಸ್ ಲಾ. ಲೀಗಲ್ ಮೆಥಡ್ಸ್ ಅಲ್ಲಿ ಮೊದಲನೇ ಪ್ರಶ್ನೆ ವಾಟ್ ಈಸ್ ಲಾ. ಲಾ ಈಸ್ ಅನ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಎಲ್ಲರೂ ಕಾಮನ್ ಆಗಿ ಗೊತ್ತು. ಬಟ್ ಲಾ ಆರಿಜಿನ್ ಎಲ್ಲಾಯ್ತು? ಲಾ ಮ್ಯಾಗ್ನಾ ಕಾರ್ಟಾ ಇಂದ ಲಾ ಆರಿಜಿನ್ ಮ್ಯಾಗ್ನಾ ಕಾರ್ಟಾ ಇಂದ ಆಯ್ತಾ? ಲಾ ಅನ್ನೋ ವರ್ಡ್ ಡಿರೈವೇಶನ್ ಎಲ್ಲಿಂದ ಬಂತು? ಲಾ ಅನ್ನೋ ವರ್ಡ್ ಇನ್ ಡಿರೈವೇಶನ್ ಬಂದು ಟ್ಯೂಟಾನಿಕ್ ವರ್ಡ್ ಅಲ್ಲಿ ಲಾ ಅಂದ್ರೆ ಲ್ಯಾಗ್ ಅಂತ, ವಿಚ್ ಮೀನ್ಸ್ ಸಮಥಿಂಗ್ ಲೇಡ್ ಡೌನ್ ಆರ್ ಫಿಕ್ಸ್ಡ್. ಲಾ ಅಂದ್ರೆ ಬರೀ ಸಮಥಿಂಗ್ ಲೇಡ್ ಡೌನ್ ಆರ್ ಫಿಕ್ಸ್ಡ್ ಅಕಾರ್ಡಿಂಗ್ ಟು ಟ್ಯೂಟಾನಿಕ್ ಡಿರೈವೇಶನ್. ಲಾಗೆ ತುಂಬಾ ಜನ ಪ್ಲೆಂಟಿ ಆಫ್ ಥಿಂಕರ್ಸು ಡೆಫಿನೇಷನ್ಸ್ ನ ಕೊಟ್ಟಿದ್ದಾರೆ. ಮೊದಲನೇದು ಅರಿಸ್ಟಾಟಲ್, ಸಾವಗ್ನಿ, ಸಾಲ್ಮಂಡ್, ರಾಸ್ಕೋ ಪೌಂಡು, ಗ್ರೇ, ತುಂಬಾ ಜನ ಕೊಟ್ಟಿದ್ದಾರೆ. ಮೇನ್ ಆಗಿ ನಾವು ಇವ್ರದನ್ನ ಈ ಒಂದು ಲಿಸ್ಟ್ ಹೇಳಿದ್ನಲ್ಲ, ಇವ್ರ ಡೆಫಿನೇಷನ್ಸ್ ನ ನಾವು ಅಬ್ಸರ್ವ್ ಮಾಡಿದ್ರೆ ದ ಮೀನಿಂಗ್ ಆಫ್ ಲಾಗೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ. ಮೊದಲಿ ನಾವು ಸೋರ್ಸಸ್ ಮತ್ತೆ ನೇಚರ್ ಬಗ್ಗೆ ಫಸ್ಟ್ ವಾಟ್ ಈಸ್ ಮೀನಿಂಗ್ ಆಫ್ ಲಾಗೆ ನಾವು ಈ ಎರಡು ಕಾನ್ಸೆಪ್ಟ್ ನ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಬರೆದ್ರೆ ಒಂದು 10 ಮಾರ್ಕ್ ಕ್ವಶನ್ಗೆ ಕ್ಲಿಯರ್ ಆನ್ಸರ್ ಸಿಗುತ್ತೆ. ಮೊದಲನೇದಾಗಿ ವಾಟ್ ಈಸ್ ಲಾ ಅಂತ ಕ್ವಶನ್ ನಾವು ಸಿನಾಪ್ಸಿಸ್ ಇಂಟ್ರಡಕ್ಷನ್, ಮೀನಿಂಗ್, ಸೋರ್ಸ್, ನೇಚರ್ ಆರ್ ಸ್ಕೋಪ್, ಕನ್ಕ್ಲೂಷನ್ ಈ ಪಾಯಿಂಟ್ಸ್ ನ ಬರೆದು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಮೊದಲನೇದು ಇಂಟ್ರಡಕ್ಷನ್. ಲಾ ಈಸ್ ಎ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಈ ಒಂದು ಪಾಯಿಂಟ್ ನ ನೀವು ಎಲಾಬರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ಟು ಮೇಂಟೈನ್ ಆರ್ಡರ್, ಟು ಕಂಡಕ್ಟ್ ಹ್ಯೂಮನ್ ಬಿಹೇವಿಯರ್, ಪೀಸ್ ನ ಸೊಸೈಟಿಯಲ್ಲಿ ಮೇಂಟೈನ್ ಮಾಡೋಕ್ಕೋಸ್ಕರ ಮತ್ತೆ ಸೋಷಿಯಲಿಸ್ಟಿಕ್ ಆಗಿ ಎಲ್ಲರೂ ಬದುಕೋಕ್ಕೋಸ್ಕರ ನಾವು ಲಾನ ಇಂಪ್ಲಿಮೆಂಟ್ ಮಾಡಿದೀವಿ. ಹಾಗಾದ್ರೆ ಲಾನ ಇಂಪ್ಲಿಮೆಂಟ್ ಮಾಡೋದು ಯಾರು? ಲೆಜಿಸ್ಲೇಟಿವ್ ಬಾಡಿ. ಹಾಗಾದ್ರೆ ಮೊದ್ಲಿಂದ ಲೆಜಿಸ್ಲೇಟಿವ್ ಬಾಡಿ ಇತ್ತಾ? ಇಲ್ಲ. ಹಾಗಾದ್ರೆ ದ ಹಿಸ್ಟ್ರಿ ಆಫ್ ಲಾನ ನೋಡಕ್ ಹೋದ್ರೆ ನಾವು ಮ್ಯಾಗ್ನಾ ಕಾರ್ಟಾ ಅಲ್ಲಿ ಲಾ ಬಗ್ಗೆ ಹೇಳಿದ್ದಾರೆ. ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಅಲ್ಲೂ ನಾವು ಲಾನ ಫಾಲೋ ಮಾಡ್ತಿತ್ತು ಅಂತ ನೋಡ್ತೀವಿ. ಇದೇ ರೀತಿ ಸಿವಿಲೈಸೇಷನ್ಸ್ ಇಂದ ಕೂಡ ಲಾ ಆರಿಜಿನ್ ಕಾನ್ಸೆಪ್ಟ್ ನ ನಾವು ಫುಲ್ ಇಂಟ್ರಡಕ್ಷನ್ ಅಲ್ಲಿ ಬರಿತೀವಿ. ದೆನ್ ಕಮ್ಸ್ ಟು ಮೀನಿಂಗ್ ಆಫ್ ಲಾ. ಲಾ ಪ್ಲೇಸ್ ಎ ಡಿಫರೆಂಟ್ ರೋಲ್ ಇನ್ ಎವ್ರಿ ಒನ್ ಲೈಫ್. ಮತ್ತೆ ಲಾ ಅನ್ನೋದನ್ನ ನಾವು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ಸಬ್ಜೆಕ್ಟ್ ಮೇಲೆ ನಾವು ಹೇಳಕ್ಕಾಗಲ್ಲ. ಲಾ ಇಸ್ ಅ ವೇರಿಯಸ್ ಸಬ್ಜೆಕ್ಟ್. ಲಾ ಅನ್ನೋದನ್ನ ನಾವು ಪರ್ಟಿಕ್ಯುಲರ್ ಒಂದೇ ಸಬ್ಜೆಕ್ಟಿಗೆ ಹಾಕಿದ್ರೆ ಈಗ ನಾವು ಸೋಷಿಯಲ್ ಅಲ್ಲಿ ಮಾತ್ರ ಅಂದ್ರೆ ಸೊಸೈಟಿಗೆ ಮಾತ್ರ ಲಾ ಕೊಟ್ರೆ ಇನ್ ಲೈಫ್ ನಮ್ಗೆ ಒಂದು ಲಾ ಬೇಡವಾ? ಬೇಕಾಗುತ್ತೆ. ಸೊ ಲಾ ಇಸ್ ಎವ್ರಿ ಒನ್ಸ್ ಲೈಫ್. ಲಾ ಪ್ಲೇಸ್ ಎ ಡಿಫರೆಂಟ್ ರೋಲ್. ಇದನ್ನ ನಾವು ಮೀನಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು. ಎ ಸಿಂಗಲ್ ವರ್ಡ್ ಕೆನಾಟ್ ಡಿಫೈನ್ ಲಾ ಅಂಡ್ ದೇರ್ ಇಸ್ ಎ ನೋ ವರ್ಡ್ ವಿಚ್ ಈಕ್ವೇಟ್ ದ ಲಾ. ಲಾ ಅನ್ನೋ ವರ್ಡು ಸಿಂಗಲ್ ಆಗಿ ಒಂದು ಮೀನಿಂಗ್ ಕೊಡಲ್ಲ. ಲಾ ಅನ್ನೋ ಪರ್ಯಾಯ ಪದ ಇಲ್ಲ ಅಂತ ಕೂಡ ಹೇಳ್ತಾರೆ. ವಿತೌಟ್ ಲಾ ಸೊಸೈಟಿ ಬಿಕೇಮ್ ಅನ್ಸ್ಟೇಬಲ್ ಅಂಡ್ ಅನ್ಸೇಫ್. ಇದನ್ನು ಕೂಡ ನೀವು ಮೀನಿಂಗ್ ಅಲ್ಲಿ ಬರಿಬಹುದು. ಲಾ ಟೆಲ್ಸ್ ಅಸ್ ವಾಟ್ ಕ್ಯಾನ್ ವಿ ಡೂ ಅಂಡ್ ವಾಟ್ ಕೆನಾಟ್ ವಿ ಡೂ. ಇವೆರಡನ್ನೋ ಕಾನ್ಸೆಪ್ಟ್ ನ ನೀವು ಯೂಸ್ ಮಾಡ್ಕೊಂಡು ಮೀನಿಂಗ್ ಅಲ್ಲಿ ಸ್ವಲ್ಪ ಒಂದು 4 ಪಾಯಿಂಟ್ಸ್ ನೀವು ಬರಿಬಹುದು. ನೆಕ್ಸ್ಟ್ ಡೆಫಿನೇಷನ್ಸ್ ಅಲ್ಲಿ ನಾವು ಫಸ್ಟ್ ಇಂಪಾರ್ಟೆಂಟ್ ಆಗಿ ಆಸ್ಟಿನ್, ಸಾಲ್ಮನ್, ಸಾವಗ್ನಿ, ರಾಸ್ಕೋ ಪೌಂಡ್ ಇದೇ ತರಹದ ಮೇಜರ್ ಸ್ಕಾಲರ್ಸ್ ಯಾರಿರ್ತಾರೆ ಅವ್ರ ಬಗ್ಗೆ ಬರಿಬೇಕಾಗುತ್ತೆ. ಮೊದಲನೇದು ಸಾಲ್ಮಂಡ್. ಅಕಾರ್ಡಿಂಗ್ ಟು ಸಾಲ್ಮಂಡ್, ಲಾ ಇಸ್ ಎ ಬಾಡಿ ಆಫ್ ಪ್ರಿನ್ಸಿಪಲ್ಸ್. ಒಂದು ಪ್ರಿನ್ಸಿಪಲ್ಸ್ ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಆರ್ಗನೈಸ್ಡ್ ಅಂಡ್ ಅಪ್ಲೈಡ್ ಬೈ ದ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಜಸ್ಟಿಸ್. ಈ ಒಂದು ಡೆಫಿನೇಷನ್ ನ ಕೊಟ್ಟಿರೋ ಅಂತದ್ದು ಸಾಲ್ಮಂಡ್. ಇದು ಇಂಪಾರ್ಟೆಂಟ್ ಡೆಫಿನೇಷನ್. ಸೆಕೆಂಡ್ ಒನ್ ಜಾನ್ ಆಸ್ಟಿನ್ ಡೆಫಿನೇಷನ್. ಲಾ ಇಸ್ ಎ ಕಮಾಂಡ್ ಆಫ್ ಸಾವರಿನ್. ಸಾವರಿನ್ ಅಂದ್ರೆ ಹೆಡ್ ಆಫ್ ದ ಸ್ಟೇಟ್. ಸಾವರಿನ್ ಅಂತ ನಾವು ತುಂಬಾ ಕಡೆ ವರ್ಡ್ ನ ಕೇಳಿರ್ತೀವಿ. ಸಾರ್ವಭೌಮ. ಈ ಒಂದು ಸಾವರಿನ್ ಅನ್ನೋದನ್ನ ನಾವು ಕಮಾಂಡ್, ಈ ಒಂದು ಸಾವರಿನ್ ಕೊಡೋ ಕಮಾಂಡ್ಸ್ ನ ನಾವು ಫಾಲೋ ಮಾಡ್ಬೇಕು ಅಂತ ಹೇಳಿ ಜಾನ್ ಆಸ್ಟಿನ್ ಲಾ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್ ರಾಸ್ಕೋ ಪೌಂಡ್. ಇವರು ಲಾ ಇಸ್ ಎ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಸೋಷಿಯಲ್ ಇಂಜಿನಿಯರ್ ಏನ್ ಕೆಲಸ? ಮನೆ ಕಟ್ಟೋ ತರ. ಅದೇ ತರ ನಾವು ಸೊಸೈಟಿನ ಬಿಲ್ಡ್ ಮಾಡಬೇಕು ಅಂದ್ರೆ ವಿ ನೀಡ್ ಸೋಷಿಯಲ್ ಇಂಜಿನಿಯರ್ಸ್. ಸೊ ರಾಸ್ಕೋ ಪೌಂಡ್ ಸೇಸ್ ದಟ್ ಲಾ ಇಸ್ ಎ ಸೋಷಿಯಲ್ ಇಂಜಿನಿಯರ್. ಇದೇ ರೀತಿ ನಾನು ಡೆಫಿನೇಷನ್ಸ್ ನ PDF ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಬಂದು ಸೋರ್ಸಸ್ ಆಫ್ ಲಾ. ಲಾ ಅನ್ನೋದನ್ನ ನಾವು ಕಸ್ಟಮ್ಸ್ ಇಂದ ತಗೊಂಡ್ಬಂದಿದ್ದಾರೆ. ಅಂದ್ರೆ ಲೈಕ್ ನಮ್ಮ ಹಳೆ ಕಾಲದವರು ಎಲ್ಲಾರು ಲಾನ ಫಾಲೋ ಮಾಡಿದ್ದಾರೆ. ಸೊ ಅದು ಒಂದು ರೂಢಿ ಪದ್ಧತಿಯಿಂದ ಬಂದಿದೆ ಅಂತ ಸೋರ್ಸ್ ಆಫ್ ಲಾ ಅಲ್ಲಿ ಕಸ್ಟಮ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸೋರ್ಸ್ ಅಂತ ನಾವು ರೆಕಗ್ನೈಸ್ ಮಾಡ್ತೀವಿ. ಸೋರ್ಸಸ್ ಆಫ್ ಲಾಗೆ ಫಸ್ಟ್ ಒನ್ ಲೆಜಿಸ್ಲೇಟಿವ್ ಅಂದ್ರೆ ಲಾ ಮೇಕಿಂಗ್ ಬಾಡಿ. ಸೊ ನಾವು ಅದನ್ನ ಕಾಮನ್ ಆಗಿ ಬರೀಬಹುದು ಸೋರ್ಸ್ ಆಫ್ ಲಾಗೆ. ಸೆಕೆಂಡ್ ಒನ್ ಜುಡಿಷಿಯಲ್ ಪ್ರೆಸಿಡೆಂಟ್ ಅಂದ್ರೆ ಯಾವ ಒಂದು ಕೇಸ್ದು ಅಥವಾ ಇಂಪಾರ್ಟೆಂಟ್
ರೇರ್ ಆಫ್ ದಿ ರೇರೆಸ್ಟ್ ಕೇಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕೇಸ್ ಆಗಿರ್ಬೋದು, ಸೊಸೈಟಿಯಲ್ಲಿ ಡೇ ಟು ಡೇ ಆಗುವಂತ ಕೇಸಸ್ ಒಂದು ಪ್ರೆಸಿಡೆಂಟ್ಸ್ ಅಂದ್ರೆ ಜಡ್ಜ್ಮೆಂಟ್ಸ್ ನ ಬರ್ದಿರ್ತಾರೆ. ಆ ಜಡ್ಜ್ಮೆಂಟ್ ಬೇಸಿಸ್ ಮೇಲೆ ನಾವು ರೂಲ್ಸ್ ನ ಮಾಡ್ಬೋದು, ಲಾನ ಮಾಡ್ಬೋದು ಅಂತ. ಸೋರ್ಸ್ ಆಫ್ ಲಾ ನಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಜುಡಿಷಿಯಲ್ ಪ್ರೆಸಿಡೆಂಟ್ ಅಂತ. ಈ ಒಂದು ಪಾಯಿಂಟ್ ಅಲ್ಲಿ ನಾವು ಲೆಜಿಸ್ಲೇಟಿವ್ ಮತ್ತೆ ಜುಡಿಷಿಯಲ್ ಪ್ರೆಸಿಡೆಂಟ್ಗೆ ಯಾವ ರೀತಿ ಕನೆಕ್ಷನ್ ಆಗುತ್ತೆ ಅಂತ ಕೂಡ ಬರೀಬಹುದು. ಇನ್ನು ಥರ್ಡ್ ಸೋರ್ಸ್ ಬಂದು ಕಸ್ಟಮ್ಸ್. ಕಸ್ಟಮ್ ಅನ್ನೋದು ಒಂದು ರೂಢಿ ಪದ್ಧತಿ ಅಂತಾನೆ ಹೇಳ್ಕೊಂಡ್ ಬರ್ತಾರೆ. ಸೊ ಮೊದ್ಲಿರುವಂತ ಎಲ್ಲಾ ಸೊಸೈಟಿ ಸಿವಿಲೈಸೇಷನ್ ಅಲ್ಲೂ ನಾವು ಲಾನ ನೋಡೋ ಪ್ರಕಾರ ಈ ಒಂದು ಲಾ ಪ್ರೀವಿಯಸ್ ನಿಂದಾನು ನಮ್ಗೆ ಇರೋ ಅಂತದ್ದು ಅಂತ ಗೊತ್ತಿರುತ್ತೆ. ಸೊ ಕಸ್ಟಮರಿ ಪ್ರಾಕ್ಟೀಸ್ ಆಗಿ ಲಾ ಬಂದಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್, ನೇಚರ್ ಅಂಡ್ ಸ್ಕೋಪ್ ಆಫ್ ದಿ ಲಾ. ನೇಚರ್ ಆಫ್ ಲಾ ಅಲ್ಲಿ ನಾವು ಈಗ್ಲೂ ಆನ್ಸರ್ ಸಿಗ್ದಲೇ ಇರುವಂತ ಒಂದು ಡೆಫಿನೇಷನ್ ಅಂದ್ರೆ ಲಾ ಅಂತ ಹೇಳ್ತಾರೆ ಗ್ರೀಕ್ ಥಿಂಕರ್ಸ್. ಎಷ್ಟೊಂದ್ ಜನ ಫಿಲಾಸಫಿಯಲ್ಲಿ ಲಾ ಅಂದ್ರೆ ಅದು ಇದು ಅಂತ ತುಂಬಾ ಬರ್ದಿದ್ದಾರೆ. ಬಟ್ ಪ್ರಾಪರ್ ಆಗಿ ಲಾ ಅಂದ್ರೆ ಇದು ಅಂತ ಗ್ರೀಕ್ ಥಿಂಕರ್ಸ್ ಪ್ರಕಾರ ಡೆಫಿನೇಷನ್ ಸಿಕ್ಕಿಲ್ಲ. ಅದೊಂದು ಡಿಫ್ರೆಂಟ್ ಟೈಪ್ ಅಂತ ಕೂಡ ಗ್ರೀಕ್ ಥಿಂಕರ್ಸ್ ಹೇಳ್ತಾರೆ. ಹಾಗಾದ್ರೆ ನಾವು ಇನ್ ಲಾ ಅವರೇ ಗ್ರೀಕ್ ಥಿಂಕರ್ಸ್ ಹೇಳೋ ಪ್ರಕಾರ ಲಾ ಅನ್ನೋದನ್ನ ಅವರು 2 ಬೇಸಿಸ್ ಮೇಲೆ ಡಿವೈಡ್ ಮಾಡಿದ್ದಾರೆ. ಒಂದು, ಜಸ್ಟಿಸ್ ಪರವಾಗಿ, ಜಸ್ಟಿಸ್ ನ ಇಟ್ಕೊಂಡು ನಾವು ಲಾನ ಅನುಸರಿಸ್ಬೇಕಾ ಅಥವಾ ಕಂಟ್ರೋಲ್ ಮಾಡಿ ನಾವು ಲಾನ ಅನುಸರಿಸ್ಬೇಕಾ, ನೇಚರ್ ಆಫ್ ಲಾ ನ ಅವರು ಈ ರೀತಿ ಡಿಸ್ಕ್ರೈಬ್ ಮಾಡ್ತಾರೆ. ಸೊ ಅವ್ರು ಹೇಳ್ತಾರೆ ಜಸ್ಟಿಸ್ ಇಸ್ ಅ ಸೆಟ್ ಆಫ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್. ಇದನ್ನ ಜನ ಅವ್ರು ಮಾಡ್ತಿರೋ ಅಂತದ್ದು ಸರಿನಾ ತಪ್ಪಾ ಅಂತ ನೋಡ್ಕೊಳಕ್ಕೋಸ್ಕರ ಈ ಒಂದು ಪ್ರಿನ್ಸಿಪಲ್ಸ್ ನ ಕೊಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅವರೊಂದು ಲ್ಯಾಟಿನ್ ಫ್ರೇಸ್ ಅಲ್ಲಿ ಕೂಡ ಆನ್ಸರ್ ಲೆಟ್ ಜಸ್ಟಿಸ್ ಬಿ ಡನ್ ಥ್ರೂ ಸ್ಕೈಫಾಲ್ ಅಂತ ಕೂಡ ಅವರು ಲ್ಯಾಟಿನ್ ಫ್ರೇಸ್ ಅಲ್ಲಿ ಒಂದು ನೇಚರ್ ಆಫ್ ಲಾಗೆ ಕೂಡ ಈ ಒಂದು ಲಾ ಸೋಷಿಯಲ್ ಕಂಟ್ರೋಲ್ ನ ಮಾಡುತ್ತೆ. ಸೊಸೈಟಿಯಲ್ಲಿ ಎಲ್ಲಾ ಹ್ಯೂಮನ್ ಬಿಹೇವಿಯರ್ ನ ಕಂಟ್ರೋಲ್ ಮಾಡಕ್ಕೋಸ್ಕರ ನಾವು ಲಾನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನೇಚರ್ ಆಫ್ ಲಾ ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಸ್ಕೂಲ್ಸ್ ಆಫ್ ಲಾ. ನೆಕ್ಸ್ಟ್, ಜೂರಿಸ್ಪ್ರುಡೆನ್ಸ್ ಸ್ಕೂಲ್ ಆಫ್ ಲಾ. ಜೂರಿಸ್ಪ್ರುಡೆನ್ಸ್ ಸ್ಕೂಲ್ ಆಫ್ ಲಾ ಅಂತ ಅಂದ್ರೇನೆ ಸ್ಕೂಲ್ ಆಫ್ ಲಾ ಅಂತ ಹೇಳಿ ಅರ್ಥ ಬರುತ್ತೆ. ಅಂಡ್ ವಿ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ಕ್ರಿಯೇಷನ್, ಎಕ್ಸ್ಪ್ಲೋರೇಷನ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ದಿ ಆಕ್ಟ್ಸ್ ಅಂತ ಕೂಡ ಈ ಒಂದು ಸ್ಕೂಲ್ ಅಲ್ಲಿ ಹೇಳ್ತಾರೆ. ಸೊ ದ ವರ್ಡ್ ಜೂರಿಸ್ಪ್ರುಡೆನ್ಸ್ ಮೀನ್ಸ್ ದ ನಾಲೆಡ್ಜ್ ಆಫ್ ಲಾ ಅಂತಾನೆ ಒಂದು ಡೆಫಿನೇಷನ್ ಬರುತ್ತೆ. ನೆಕ್ಸ್ಟ್ ಒಂದು ಪಾಸಿಟಿವ್ ಸ್ಕೂಲ್. ಪಾಸಿಟಿವ್ ಸ್ಕೂಲ್ ಅಲ್ಲಿ ಅಕಾರ್ಡಿಂಗ್ ಟು ದೆಮ್ ದ ಲಾ ಈಸ್ ಅನ್ ಲಾಜಿಕಲ್ ಬೇಸಿಸ್ ಮೇಲೆ ಲಾನ ಮಾಡಬೇಕು. ಈ ಒಂದು ಬೇಸಿಸ್ ಮೇಲೆ ಲಾನ ಮಾಡುವಾಗ ನಾವು ಮೊರಾಲಿಟಿನ ಮರೆತು ಲಾನ ಮಾಡ್ತೀವಿ. ಸೊ ಇದನ್ನ ನಾವು ಅನಾಲಿಟಿಕಲ್ ಲಾ ಅಂತ ಕೂಡ ಕರಿತೀವಿ ಅಂತ ಈ ಒಂದು ಪಾಸಿಟಿವ್ ಸ್ಕೂಲ್ ಅಲ್ಲಿ ಹೇಳ್ತಾರೆ. ಬಿಕಾಸ್ ದೇ ಕಾನ್ಸಂಟ್ರೇಟ್ ಆನ್ ದ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಸೊ ಅದಕ್ಕೋಸ್ಕರ ಅವರು ದೇ ಇಗ್ನೋರ್ ದ ಮಾರಲ್ ಆಸ್ಪೆಕ್ಟ್ಸ್ ಅಂಡ್ ಪ್ರೀ ಡಿಟರ್ಮೈನ್ಡ್ ಫ್ಯಾಕ್ಟ್ಸ್ ನ ಅವರು ತಗೊಂಡು ಈ ಒಂದು ಕಾನ್ಸೆಪ್ಟ್ಸ್ ಅಲ್ಲಿ ಪಾಸಿಟಿವ್ ಲಾ ಸ್ಕೂಲ್ ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ನ್ಯಾಚುರಲ್ ಲಾ ಸ್ಕೂಲ್. ಸೊ ಇದರಲ್ಲಿ ನ್ಯಾಚುರಲ್ ಲಾ ಫಿಲಾಸಫಿನ ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಇಫ್ ಎ ಹ್ಯೂಮನ್ ಇಸ್ ಬಾರ್ನ್ ದೇ ಹ್ಯಾವ್ ದ ರೈಟ್ ಟು ಲೀವ್. ಅವ್ರು ಹುಟ್ಟಿದಂಗೆ ಅವ್ರು ಇನ್ನೆರಿಟ್ ಆಗಿ ಒಂದು ಲಾ ಬರುತ್ತೆ. ಲೈಕ್ ನಾವು ನೋಡ್ತೀವಿ, ಭ್ರೂಣ ಹತ್ಯೆ ಮಾಡಬಾರ್ದು, ಫೀಟಸ್ನೆಲ್ಲ ಆ ರೀತಿ ಡಿಟರ್ಮೈನ್ ಮಾಡಿ ಭ್ರೂಣ ಹತ್ಯೆ ಮಾಡಬಾರ್ದು ಅಂತ. ಸೊ ಅದು ಒಂದು ಆ ರೈಟ್ ನ ಏನಕ್ಕೆ ಕೊಟ್ರು ಅಂದ್ರೆ, ಲೈಕ್ ಆ ಮಗು ಇನ್ನು ಭೂಮಿಗೆ ಬರ್ದಲೆ ಇರೋಂತ ಸಮಯದಲ್ಲೇ ಅದ್ರ ಒಂದು ರೈಟ್ ನ ನಾವು ಕಿತ್ಕೊಂತಾ ಇದೀವಿ. ಸೊ ಅದೇ ರೀತಿ ನ್ಯಾಚುರಲ್ ಲಾ ಸ್ಕೂಲ್ ಅಲ್ಲಿ ಹೇಳ್ತಾರೆ, ಇಟ್ ಈಸ್ ಅ ಇನ್ಹೆರೆಂಟ್ ಲಾ. ಆ ತರ ಒಂದು ಲಾ ಎಲ್ಲಾ ಹ್ಯೂಮನ್ಸ್ ಡಿಸರ್ವ್ ಮಾಡ್ತಾರೆ. ಸೊ ಟು ಅಪೋಲ್ಡ್ ದ ನ್ಯಾಚುರಲ್ ಲಾ ಫಿಲಾಸಫಿ ಈ ಒಂದು ಸ್ಕೂಲು ಎಂಕರೇಜ್ ಮಾಡುತ್ತೆ. ನೆಕ್ಸ್ಟ್ ಹಿಸ್ಟಾರಿಕಲ್ ಸ್ಕೂಲ್. ಸೊ ಈ ಒಂದು ಹಿಸ್ಟಾರಿಕಲ್ ಸ್ಕೂಲ್ ಅಲ್ಲಿ ಲಾ ಇಸ್ ಅ ಪ್ರಾಡಕ್ಟ್ ಆಫ್ ಸೋಷಿಯಲ್ ಕನ್ಸೈನ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಕನ್ಸೈನ್ಸ್ ಅಂತ ಬಂದಾಗ ಎಲ್ಲ ತರಹದ ಒಳ್ಳೇದು ಸೋಷಿಯಲ್ ಕನ್ಸೈನ್ಸ್ ನ ನಾವು ಇಟ್ಕೊಂಡು ಈ ಹಿಸ್ಟಾರಿಕಲ್ ಪೀರಿಯಡ್ ಅಲ್ಲಿ ಯಾವ ತರ ಒಳ್ಳೇದಿತ್ತು, ಬರೀ ಪನಿಷ್ಮೆಂಟ್ಸ್ ಅಲ್ಲ. ಲೈಕ್ ಪನಿಷ್ಮೆಂಟ್ಸ್ ಅಲ್ಲಿ ತುಂಬಾ ತರದ ಪನಿಷ್ಮೆಂಟ್ ನೋಡ್ತೀವಿ. ಕಣ್ಣಿಗೆ ಕಣ್ಣೆ ಕೊಡ್ಬೇಕು, ಕೈ ಕಟ್ ಮಾಡಿದ್ರೆ ಕೈಯೇ ಕಟ್ ಮಾಡ್ಬೇಕು, ಆ ತರ ಒಂದು ಹಿಸ್ಟಾರಿಕಲ್ ಲಾನ ಬಿಟ್ಟು. ನೆಕ್ಸ್ಟ್, ಸೋಷಿಯಾಲಜಿಕಲ್ ಸ್ಕೂಲ್. ಸೋಷಿಯಾಲಜಿಕಲ್ ಸ್ಕೂಲ್ಸ್ ಅಲ್ಲಿ ಎಮರ್ಜೆನ್ಸ್ ಆಫ್ ದ ಸೋಷಿಯಲ್ ಥಾಟ್ಸ್, ಸಿಂಥಸೈಸ್ಡ್ ಸೋಷಿಯಲ್ ಥಾಟ್ಸ್ ಅಂತ ಹೇಳ್ತಾರೆ. ಸೊ ಲಾ ಅನ್ನೋದು ಒಂದು ಸ್ಟಾಗ್ನೆಂಟ್ ಅಥವಾ ಕಾನ್ಸ್ಟೆಂಟ್ ಕಾನ್ಸೆಪ್ಟ್ ಅಲ್ಲ. ಡೇ ಟು ಡೇ ಲೈಫಿಗೆ ಅದು ಚೇಂಜ್ ಆಗ್ತಾ ಹೋಗ್ಬೇಕು. ಡಿಫ್ರೆಂಟ್ ಟೈಪ್ಸ್ ಆಫ್ ಲಾ ಬರುತ್ತೆ. ಮೊದಲು ಎಜುಕೇಶನ್ ಅನ್ನೋದು ತುಂಬಾ ಹೆಣ್ಮಕ್ಳಿಗೆ ಬೇಡ ಅಂತಿತ್ತು, ಅದು ಚೇಂಜ್ ಆಯ್ತು. ಅದೇ ರೀತಿ ದ ರೆವಲ್ಯೂಷನ್ ಅಂಡ್ ಎವಲ್ಯೂಷನ್ ಶುಡ್ ಟೇಕ್ ಪ್ಲೇಸ್. ಸಿಂಥಸಿಸ್ ಆಫ್ ಸೋಷಿಯಲ್ ಥಾಟ್ಸ್ ನ ಪ್ರೋಸೆಸ್ ಮಾಡಬೇಕು ಅಂತೇಳಿ ಸೋಷಿಯಾಲಜಿಕಲ್ ಸ್ಕೂಲ್ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಥಾಟ್ಸ್ ನ. ಇದು ಬಂದು ಸ್ಕೂಲ್ಸ್. ದ ಸ್ಕೂಲ್ಸ್ ಆಫ್ ಲಾ ಅಂತ ಬಂದಾಗ, ಜೂರಿಸ್ಪ್ರುಡೆನ್ಸ್ ಸ್ಕೂಲ್ ಆಫ್ ಲಾ ಅಂತ ಬಂದಾಗ ನಾವು ಈ ಒಂದು ಸ್ಕೂಲ್ಸ್ ನ ನೋಡ್ತೀವಿ. ಸೊ ಇನ್ ಲಾಸ್ಟ್, ವಾಟ್ ಈಸ್ ಕನ್ಕ್ಲೂಷನ್ ಆಫ್ ಲಾ?
ಕನ್ಕ್ಲೂಷನ್ ಆಫ್ ಲಾ ಅಂತ ಬಂದಾಗ ವಿ ಆರ್ ಇನ್ ಎ ಸೊಸೈಟಿ ವೇರ್ ಲಾ ಇಸ್ ಅನ್ ಪ್ರೈಮರಿ ಸೋರ್ಸ್ ನಾವು ಫಾಲೋ ಮಾಡಬೇಕಾಗಿರೋದು. ಈ ಒಂದು ಲಾ ಇಂದ ಇಟ್ ಇಸ್ ಎ ಕೆಟಲಿಸ್ಟ್ ಟು ಚೇಂಜ್ ದ ಸೊಸೈಟಿ. ಒಂದು ಪಾಸಿಟಿವ್ ವೇನಲ್ಲಿ ನಾವು ಲಾನ ತಗೋಬೇಕು. ಯಾವುದೇ ರೀತಿ ಲಾಸ್ನ ನೆಗೆಟಿವ್ ಆಗಿ ತಗೊಂಡು ಹಾರ್ಮ್ ಮಾಡೋದಾಗ್ಲಿ ಅದ್ ಮಾಡಬಾರ್ದು. ಈವನ್ ಲಾ ಇನ್ಫ್ಲೂಯೆನ್ಸ್ ಆಲ್, ಎಲ್ಲಾರ್ಗೂ ಲಾ ಇನ್ಫ್ಲೂಯೆನ್ಸ್ ಆಗೇ ಆಗಿರುತ್ತೆ. ನೀವು ಒಂದು ರೈಟ್ನ ಯಾವ ರೀತಿ ತಗೊಂತೀರೋ ಅದೇ ರೀತಿ ನಿಮ್ಮ ಡ್ಯೂಟಿನ ಕೂಡ ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ಲಾ ಇಸ್ ಅನ್ ಎಮರ್ಜ್ಡ್, ಎಲ್ಲ ಸೊಸೈಟಿಯಲ್ಲೂ ಎಮರ್ಜ್ ಆಗಿದೆ. ಈ ಒಂದು ಎವಲ್ಯೂಷನ್ ಅಲ್ಲಿ ನಾವು ಚೇಂಜಸ್ ಇನ್ ಲಾ ಮಾಡ್ತಾ ಇದೀವಿ. ಲಾ ಅನ್ನೋದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ ಫಿಕ್ಸ್ ಆಗಬಾರ್ದು, ಚೇಂಜಸ್ ಆಗ್ತಿರುತ್ತೆ. ಸೊ ಅದೇ ರೀತಿ ನಮ್ಮ ಡ್ಯೂಟೀಸ್ ಅಂಡ್ ಆಬ್ಲಿಗೇಷನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಲಾ ಇರೋದು ಬರೀ ಅಪ್ಲೈ ಮಾಡಕ್ಕಲ್ಲ, ಫಾಲೋ ಮಾಡಕ್ಕೆ. ಇಲ್ಲಿವರೆಗೂ ಲಾಸ್ಪೆಕ್ಟಿವ್ ದಿನ ನೋಡ್ತಾ ಇರಿ. ಬಾಯ್.